ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಕೊಂಕಣಿ ಶೈಲಿಯಲ್ಲಿ ಸುವರ್ಣಗೆಡ್ಡೆ ಕೂಟನ್ನು ಹೇಗೆ ಮಾಡೋದು ಅನ್ನೋದರ ಬಗ್ಗೆ. ಇದನ್ನು ಕೊಂಕಣಿ ಭಾಷೆಯಲ್ಲಿ ಸುರ್ನ ಕೂಟ್ ಅಂತ ಹೇಳ್ತಾರೆ. ಮತ್ತೆ ಇದರಲ್ಲಿ ನೀರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಇರೋದ್ರಿಂದ ಹೆಚ್ಚಾಗಿ ಹಬ್ಬ ಮತ್ತು ವಿಶೇಷ ಸಮಾರಂಭದ ಊಟಕ್ಕೆ ಮಾಡ್ತಾರೆ. ಸೊ ಈ ಸಾಂಪ್ರದಾಯಿಕ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ಈಗ ನೋಡೋಣ. ನಾನಿಲ್ಲಿ ಒಂದು ಮೀಡಿಯಂ ಗಾತ್ರದ ಸುವರ್ಣಗೆಡ್ಡೆಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಸಣ್ಣದಾಗಿ ಹೆಚ್ಚಿಕೊಂಡು 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಚೆನ್ನಾಗಿ ಬೆರೆಸಿಕೊಂಡು ಒಂದು ಅರ್ಧ ಗಂಟೆ ಪಕ್ಕಕ್ಕಿಡಿ. ನಾನಿಲ್ಲಿ ತಕೊಂಡ ಸುವರ್ಣಗೆಡ್ಡೆಯಿಂದ ಒಂದು ಸಲಕ್ಕೆ 4 ಜನರಿಗೆ ಸಾಕಾಗುವಷ್ಟು ಕೂಟನ್ನು ಮಾಡ್ಲಿಕ್ಕಾಗ್ತದೆ. ಇದನ್ನು ಒಂದು ಮಿನಿಮಮ್ ಅರ್ಧ ಗಂಟೆನಾದ್ರೂ ಇಡಿ, ಟೈಮ್ ಇದ್ರೆ 1 ಗಂಟೆ ಇಟ್ಟರು ಪರವಾಗಿಲ್ಲ. ನಾನೊಂದು ಸಣ್ಣ ಪ್ಯಾನ್ ನಲ್ಲಿ 2 ರಿಂದ 3 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತಿದ್ದೇನೆ. ತೆಂಗಿನ ಎಣ್ಣೆ ಇಷ್ಟ ಇಲ್ಲ ಅಂದ್ರೆ ನೀವು ಬೇರೆ ಎಣ್ಣೆಯನ್ನು ಉಪಯೋಗಿಸಿ. ಇದಕ್ಕೆ 5 ಬ್ಯಾಡಗಿ ಒಣಮೆಣಸನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ತೇನೆ. ಬೇಕಾದ್ರೆ ಗುಂಟೂರು ಮತ್ತು ಬ್ಯಾಡಗಿ ಒಣಮೆಣಸನ್ನು ಮಿಕ್ಸ್ ಮಾಡ್ಕೊಂಡು ಹಾಕ್ಬೋದು. ಈ ಕೂಟನ್ನು ಮಾಡ್ಲಿಕ್ಕೆ ನಾವು ಮಸಾಲೆಯನ್ನು ರುಬ್ಬಿಕೊಳ್ಬೇಕು. ಅದಕ್ಕೋಸ್ಕರ ಈ ಸಾಮಗ್ರಿಯನ್ನು ಹುರಿದುಕೊಳ್ತಿದ್ದೇನೆ. ಒಣಮೆಣಸನ್ನು ಫ್ರೈ ಮಾಡಿದ ಬಳಿಕ ಒಂದು ಪ್ಲೇಟ್ಗೆ ಹಾಕಿ ಮತ್ತೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆಯನ್ನು ಹಾಕಿ. ನಾನಿದಕ್ಕೆ ಸ್ವಲ್ಪ ಗಟ್ಟಿ ಹಿಂಗನ್ನು ಕೂಡ ಹಾಕ್ತೇನೆ. ಇದನ್ನು ಕೂಡ ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೊಳ್ಳಿ. ಮಸಾಲೆಯನ್ನು ರುಬ್ಬಿಕೊಳ್ಳುವ ಮೊದಲು ಇದನ್ನು ಫ್ರೈ ಮಾಡಿಟ್ಕೊಂಡಿರಿ. ನಾನಿಲ್ಲಿ 1 ತೆಂಗಿನಕಾಯಿಯ 1 ಹೋಳನ್ನು ತುರಿದುಕೊಂಡಿದ್ದೇನೆ. ಸೊ ಮಸಾಲೆಯನ್ನು ರುಬ್ಲಿಕ್ಕೆ ಮೊದಲಿಗೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿಕೊಳ್ಳುವ. ಇದಕ್ಕೆ ಫ್ರೈ ಮಾಡಿಕೊಂಡ ಒಣಮೆಣಸನ್ನು ಹಾಕಿ, ಸ್ವಲ್ಪ ಹುಣಸೆ ಹುಳಿಯನ್ನು ಹಾಕಿ, ಮೊದಲಿಗೆ ಈ 3 ಸಾಮಗ್ರಿಗಳನ್ನು ಮಾತ್ರ ಸ್ವಲ್ಪ ನೀರನ್ನು ಹಾಕಿ ರುಬ್ಬಿಕೊಳ್ಳಿ. ನಾನಿಲ್ಲಿ ಆದಷ್ಟು ನಯವಾಗಿ ರುಬ್ಬಿಕೊಂಡಿದ್ದೇನೆ. ಇದಕ್ಕೆ ನಾವೀಗ ಫ್ರೈ ಮಾಡಿಕೊಂಡ ಸಾಸಿವೆ ಮತ್ತು ಹಿಂಗನ್ನು ಹಾಕಿಕೊಂಡು ಪುನಃ ರುಬ್ಬಿಕೊಳ್ಬೇಕು. ನೀವಿದನ್ನು ಮೊದಲೇ ಹಾಕಿಕೊಂಡು ರುಬ್ಬಿಕೊಂಡ್ರೆ ಇದರ ಫ್ಲೇವರ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಕೊನೆಗೆ ಹಾಕಿಕೊಂಡು ರುಬ್ಬಿಕೊಳ್ತೇವೆ. ಇನ್ನು ಕೆಲವರು ಸಾಸಿವೆ ಮತ್ತು ಹಿಂಗಿನ ಜೊತೆಗೆ 1/4 ಚಮಚ ಕೊತ್ತಂಬರಿಯನ್ನು ಹಾಕಿ ಹುರಿತಾರೆ. ಇಲ್ಲ ಅಂದ್ರೆ 7 ರಿಂದ 8 ಮೆಂತೆ ಬೀಜಗಳನ್ನು ಹಾಕಿ ಹುರಿತಾರೆ. ನೀವು ಕೂಡ ಬೇಕಾಗಿದ್ದಲ್ಲಿ ಕೊತ್ತಂಬರಿ ಬೀಜ ಅಥವಾ ಮೆಂತೆ ಬೀಜವನ್ನು ಹಾಕಬಹುದು. ನಾವು ರುಬ್ಬಿಕೊಂಡ ಮಸಾಲೆಯ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ಸೊ ನಾನಿದನ್ನು ಸದ್ಯಕ್ಕೆ ಬದಿಗಿಡ್ತೇನೆ. ಅರ್ಧ ಗಂಟೆ ಬಳಿಕ ನಾನು ಚೆಕ್ ಮಾಡಿದಾಗ ನಾವು ಉಪ್ಪು ಹಾಕಿದ್ವಲ್ಲ, ಅದೀಗ ನೀರು ಬಿಟ್ಟಿದೆ. ಈ ಸುವರ್ಣಗೆಡ್ಡೆಯ ತುಂಡನ್ನು ನಾವು ಫ್ರೈ ಮಾಡಬೇಕು. ಮೊದಲಿಗೆ ಅಡುಗೆ ಎಣ್ಣೆಯನ್ನು ಬಿಸಿ ಮಾಡ್ಲಿಕ್ಕಿಡಿ. ನಂತರ ಇದನ್ನು ಹಾಕುವ ಸಮಯದಲ್ಲಿ ಉರಿಯನ್ನು ಕಡಿಮೆ ಮಾಡಿ. ಇಲ್ಲ ಅಂದ್ರೆ ಇದರಲ್ಲಿರುವ ನೀರಿನ ಪಸೆಯಿಂದ ಸ್ವಲ್ಪ ಸಿಡಿಬಹುದು. ಗ್ಯಾಸ್ನ ಉರಿಯನ್ನು ಮೀಡಿಯಂ ಮತ್ತು ಸಣ್ಣ ಉರಿಯ ನಡುವೆ ಇಟ್ಟು ಇದನ್ನು ಫ್ರೈ ಮಾಡಿ. ಒಂದು ಬ್ಯಾಚ್ ಫ್ರೈ ಮಾಡ್ಲಿಕ್ಕೆ 8 ರಿಂದ 10 ನಿಮಿಷನಾದ್ರೂ ಬೇಕಾಗ್ತದೆ. ನೀವು ಬೇಕಾದ್ರೆ ಸುವರ್ಣಗೆಡ್ಡೆಯ ಕ್ವಾಂಟಿಟಿಯನ್ನು ಜಾಸ್ತಿ ತೆಗೆದುಕೊಂಡು ಒಂದು 3-4 ಬ್ಯಾಚ್ ನಲ್ಲಿ ಫ್ರೈ ಮಾಡಿ ತಣ್ಣಗಾದ ನಂತರ ಏರ್ ಟೈಟ್ ಕಂಟೈನರ್ ನಲ್ಲಿ ಇಟ್ಟು ಫ್ರಿಜ್ ನಲ್ಲಿ ಇಡಬಹುದು. ನಿಮ್ಗೆ ಯಾವಾಗೆಲ್ಲ ಸುವರ್ಣಗೆಡ್ಡೆಯ ಕೂಟನ್ನು ಮಾಡ್ಲಿಕ್ಕಿರುತ್ತೋ ಆವಾಗ ಅದನ್ನು ಫ್ರಿಜ್ ನಿಂದ ಹೊರಗೆ ತೆಗೆದು ಕೂಟನ್ನು ಮಾಡಬಹುದು. ಈ ಫ್ರೈ ಮಾಡಿದ ಸುವರ್ಣಗೆಡ್ಡೆಯನ್ನು ನೀವು ಫ್ರಿಜ್ ನಲ್ಲಿ 1 ತಿಂಗಳು ತನಕ ಸ್ಟೋರ್ ಮಾಡಬಹುದು. ಇದು ತುಂಬಾ ಚೆನ್ನಾಗಿ ಫ್ರೈ ಆಗಿ ಗರಿ ಗರಿಯಾಗಿದೆ. ಇದನ್ನು ಎಣ್ಣೆಯಿಂದ ಹೊರಗೆ ತೆಗೆಯುತ್ತೇನೆ. ಇದು ತಣ್ಣಗಾದ ಬಳಿಕ ಇನ್ನೂ ಕ್ರಿಸ್ಪಿಯಾಗಿ ಬಿಡುತ್ತದೆ. ಸೊ ಕೂಟನ್ನು ಮಾಡಲಿಕ್ಕೆ ಮಸಾಲೆ ಮತ್ತು ಈ ಫ್ರೈ ಮಾಡಿದ ಸುವರ್ಣಗೆಡ್ಡೆ ಎರಡೂ ರೆಡಿಯಾಗಿದೆ. ಈಗ ಕೂಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬೌಲ್ಗೆ ರುಬ್ಬಿಕೊಂಡ ಮಸಾಲೆಯನ್ನು ಹಾಕಿ. ನಾವಿದನ್ನು ಬೌಲ್ಗೆ ಯಾಕೆ ಹಾಕ್ತಿದ್ದೇವೆ ಅಂದ್ರೆ ನಾವಿದನ್ನು ಬೇಯಿಸೋದಿಲ್ಲ. ನಾವು ಕೊನೆಯಲ್ಲಿ ಸಾಸಿವೆ ಮತ್ತು ಹಿಂಗನ್ನು ಹಾಕಿ ರುಬ್ಬಿರೋದ್ರಿಂದ ಈ ಮಸಾಲೆ ತುಂಬಾ ಫ್ಲೇವರ್ಫುಲ್ ಆಗಿರ್ತದೆ. ಈ ಕೂಟು ಸೆಮಿ ಥಿಕ್ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ಅದರ ತಕ್ಕ ಹಾಗೆ ಸ್ವಲ್ಪ ನೀರನ್ನು ಹಾಕಿಕೊಳ್ಳಿ. ಇನ್ನು ಸ್ವಲ್ಪ ನೀರನ್ನು ಹಾಕಿಕೊಳ್ಳುವ ಮೊದಲು ಇದನ್ನು ಬೆರೆಸಿಕೊಂಡು ಮೊದಲಿಗೆ ನೋಡೋಣ. ಈ ಕನ್ಸಿಸ್ಟೆನ್ಸಿ ಸರಿಯಾಗಿದೆ, ಹಾಗಾಗಿ ನಾನು ಇದಕ್ಕಿಂತ ಜಾಸ್ತಿ ನೀರನ್ನು ಹಾಕೋದಿಲ್ಲ. ಮೊದಲಿಗೆ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಮಾತ್ರ ಹಾಕಿಕೊಳ್ಳಿ. ನಂತರ ಬೇಕಾಗಿದ್ದಲ್ಲಿ ಕೊನೆಯಲ್ಲಿ ಹಾಕ್ಬೋದು. ನಿಮ್ಗೆ ಸುವರ್ಣಗೆಡ್ಡೆಯ ಪೀಸಸ್ ಕ್ರಿಸ್ಪಿಯಾಗಿರ್ಬೇಕು ಅಂದ್ರೆ ಊಟ ಮಾಡುವ ಸಮಯದಲ್ಲಿ ಇದನ್ನು ಹಾಕಿಕೊಂಡು ಮಿಕ್ಸ್ ಮಾಡಿ. ಸಮಯ ಹೋದಾಗೆ ಗ್ರಾಜುವಲಿ ಇದು ಸಾಫ್ಟ್ ಆಗಿ ಬಿಡ್ತದೆ. ಇನ್ನೊಂದು ವಿಷಯ ಏನಂದ್ರೆ ನೀವು ಊಟ ಮಾಡಿದ ಬಳಿಕ ಇನ್ನು ಇದು ಉಳಿದ್ರೆ ಅದನ್ನು ಫ್ರಿಜ್ ನಲ್ಲಿ ಇಡಿ. ಎಸ್ಪೆಷಲಿ ಕೋಸ್ಟಲ್ ಏರಿಯಾದಂತ ಉಷ್ಣ ವಾತಾವರಣದಲ್ಲಿ ಇದನ್ನು ಹೊರಗೇನೆ ಇಟ್ರೆ ನಾವು ಮಸಾಲೆಯನ್ನು ಬೇಯಿಸಿಲ್ಲವಾದ್ದರಿಂದ ಒಂದು 5-6 ಗಂಟೆ ನಂತರ ಹಳಸ್ಲಿಕ್ಕೆ ಶುರುವಾಗ್ತದೆ. ಕೊನೆಯದಾಗಿ ಇದಕ್ಕೆ ಒಂದು ಸಿಂಪಲ್ ಆದ ಒಗ್ಗರಣೆಯನ್ನು ಕೊಡೋಣ.
ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ 1 ಟೀ ಸ್ಪೂನ್ ಅಷ್ಟು ಸಾಸಿವೆಯನ್ನು ಹಾಕಿ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ತುಂಡು ಮಾಡಿಕೊಂಡು ಹಾಕಿ ಈ ಒಗ್ಗರಣೆಯನ್ನು ಈಗ ಕೂಟಿನ ಮೇಲೆ ಹಾಕಿ ಇದನ್ನು ಚೆನ್ನಾಗಿ ಬೆರೆಸಿಕೊಳ್ಳಿ. ಕೊಂಕಣಿ ಶೈಲಿಯ ಸುವರ್ಣಗೆಡ್ಡೆಯ ಕೂಟೀಗ ರೆಡಿಯಾಗಿದೆ. ನೀವಿದನ್ನು ಅನ್ನ, ಟೊಮೆಟೊ ಸಾರು ಅಥವಾ ತೊಗರಿಬೇಳೆ ಸಾರಿನ ಜೊತೆಗೆ ಸೈಡ್ ಡಿಶ್ ಆಗಿ ಬಳಸಲಿಕ್ಕೆ ಚೆನ್ನಾಗಿರ್ತದೆ. ನಾವಿದಕ್ಕೆ ಆನಿಯನ್, ಗಾರ್ಲಿಕ್ ಎಲ್ಲ ಏನು ಹಾಕಿಲ್ಲವಾದ್ದರಿಂದ ಹಬ್ಬದ ದಿನದಿಂದ ಮಾಡಲಿಕ್ಕೂ ಕೂಡ ಒಳ್ಳೆ ಆಪ್ಷನ್. ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನಿಮಗೆ ಹೇಗೆ ಅನಿಸಿತು ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ವಿವಿಧ ರೀತಿಯ ಕೊಂಕಣಿ ಶೈಲಿಯ ರೆಸಿಪಿಯ ಲಿಂಕ್ ಅನ್ನು ಹಾಕಿದ್ದೇವೆ. ನಿಮಗೆ ಆಸಕ್ತಿ ಇದ್ದಲ್ಲಿ ನೀವು ಚೆಕ್ ಮಾಡಬಹುದು. ನಾವು ಪುನಃ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.